ಇನ್ನು ವಿಧಾನಸಭೆ ಚುನಾವಣೆಗಿಂತ ನಾವು ಡಬಲ್ ಜೋಶ್ನಲ್ಲಿದ್ದೀವಿ ಅನ್ನೋ ಒಂದು ಮಾತುಗಳನ್ನ ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದಂತಹ ಡಿಕೆ ಶಿವಕುಮಾರ್ ಟಿವಿ9 ಈ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಕೆಲವೊಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ 20 ಸೀಟ್ಗಳನ್ನ ನಾವು ಗೆದ್ದೇ ಗೆಲ್ತೀವಿ, ಒಗ್ಗಟ್ಟಾಗಿ ಹೋರಾಡ್ತಾ ಇದ್ದೀವಿ, ನಾವು 20 ಸೀಟ್ಗಳನ್ನ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಮಾತುಗಳನ್ನ ಟಿವಿ9 ಸಂದರ್ಶನದಲ್ಲಿ ಹೇಳಿದ್ದಾರೆ. ಸೊ ಗೆಲುವು ಖಚಿತ ಅಂತೀರಿ ಹಾಗಾದ್ರೆ? ಸುರೇಶ್ ಗೆಲುವು ಖಚಿತ. ಕರ್ನಾಟಕ ರಾಜ್ಯದಲ್ಲಿ 20 ಸೀಟ್ ಬರೋದು ನಿಶ್ಚಿತ. ಸೊ ಗೆಲುವು ಖಚಿತ ಅಂತೀರಿ ಹಾಗಾದ್ರೆ? ಸುರೇಶ್ ಗೆಲುವು ಖಚಿತ. ಕರ್ನಾಟಕ ರಾಜ್ಯದಲ್ಲಿ 20 ಸೀಟ್ ಬರೋದು ನಿಶ್ಚಿತ. ಇನ್ನು ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಾ ಇರುವಂತಹ ಡಿಕೆ ಶಿವಕುಮಾರ್ ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ತಮಿಳುನಾಡಿಗೆ ನಾವು ಒಂದು ಹನಿ ನೀರು ಕೂಡ ಬಿಟ್ಟಿಲ್ಲ. ಈ ಕಷ್ಟದಲ್ಲಿ ನೀರು ಬಿಟ್ಟಿದ್ರೆ ರಾಜಕೀಯದಿಂದ ನಾವು ನಿವೃತ್ತಿ ಆಗ್ಬಿಡ್ತೀನಿ, ನಮಗೆ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ನಾವು ಹೇಗೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಬಿಜೆಪಿಯವರು ಬರೀ ರಾಜಕೀಯ ಮಾಡ್ತಾರೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳಿಕೆ ನೀಡಿದ್ದಾರೆ. ನೀರು ಕೊಡುವಂಥ ಸಂದರ್ಭದಲ್ಲಿ ಈ ರೈತರು ಆರೋಪಿಸ್ತಾ ಇದ್ದಾರೆ, ತಮಿಳುನಾಡಿಗೆ ನೀರು ಬಿಡ್ತಾರೆ, ನಮಗೆ ನೀರಿಲ್ಲ ಅಂತ ಮಾತು. ಅಲ್ಲ, ಕೊನೆಗೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಡೈಲಾಗ್ಗಳನ್ನೇ ಹೇಳೋದಾದ್ರೆ, ಈಗ ನಿಮಗೂ ಭಾಗ್ಯ ನಮಗೂ ಭಾಗ್ಯ ಅಂದಂಗೆ ನಿಮಗೊಂದು 10 ಲೀಟರ್ ನೀರು ಫ್ರೀ, ನಿಮಗೊಂದು ಕ್ಯಾನ್ ಫ್ರೀ ಅಂತ ಹೇಳುವಂಥ ಸ್ಥಿತಿ ಬಂದ್ಬಿಡುತ್ತೇನೋ ಕರ್ನಾಟಕದಲ್ಲಿ ಅಂತ. ಅವರ ಬಿಜೆಪಿಯವರು ಪಾಪ ಏಕೇನು ಕೆಲಸ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಐ ಎಮ್ ಎ ಕಮಿಟೆಡ್. ಒಂದು ತೊಟ್ಟು ನೀರು ಈ ಕಷ್ಟ ಕಾಲದಲ್ಲಿ ನಾನೇನಾದ್ರು ಬಿಟ್ಟಿದ್ರೆ ನಾನು ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ. ಇದು ರೆಕಾರ್ಡ್ ಆಗ್ತಾ ಇದೆ, ತಲುಪುತ್ತೆ. ಐ ಆಮ್ ಆನ್ ರೆಕಾರ್ಡ್. ನೀರನ್ನು ತಮಿಳುನಾಡಿಗೆ ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ. 230 ತಾಲೂಕುಗಳಲ್ಲಿ ಎಲ್ಲ ಬರಗಾಲ ಅಂತ ನಾವು ಘೋಷಣೆ ಮಾಡಿದ್ದೀವಿ, ನೀರೇ ಇಲ್ಲ. 7,000 ಬೋರ್ವೆಲ್ಲು ಆಕ್ಟಿವ್ ಇದೆ. 6,900 ಬೋರ್ವೆಲ್ ಬೆಂಗಳೂರು ಸಿಟಿಲಿ ಡ್ರೈ ಆಗಿದೆ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಮಾತು 6.5 ಕೋಟಿ ಜನರಿಗೆ ಮುಟ್ತಾ ಇದೆ. 6.5 ಅಲ್ಲ, ನೀವು ಬದ್ಧರಾಗಿರ್ಬೇಕಾದ್ರೆ. 6.5 ಅಲ್ಲ, ಇಡೀ ದೇಶ ನನ್ನ ಮಾತು ನೋಡ್ತಾ ಇದೆ. ಹೊರಗಡೆ ದೇಶದಲ್ಲೂ ನಾನು ನೋಡ್ತಾ ಇದ್ದಾರೆ ಇವತ್ತು.